ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. ಇದು ಕನ್ನಡಿಗರ ನೆನಪಿನ ಪರ್ವ. ಸ್ವಾತಂತ್ರ್ಯಕ್ಕಾಗಿ ಇಂದು ನಾವು ಎಷ್ಟು ಸಂಭ್ರಮಿಸುತ್ತೇವೋ, ಸ್ವಾತಂತ್ರ್ಯದಲ್ಲಿ ಹೋರಾಡಿ ಶ್ರಮಿಸಿದವರನ್ನು ನೆನಪಿಸಿಕೊಳ್ಳುವುದು ಅದಕ್ಕಿಂತಲೂ ಅಗತ್ಯವಾದದ್ದು. ಹೀಗೆ ಆಜಾದಿ ಕಾ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಪ್ರತಿಯೊಂದು ಜಿಲ್ಲೆಯ ಹೋರಾಟಗಾರರನ್ನ ಗುರುತಿಸಿ ಗೌರವಿಸುವ ಕಾರ್ಯಕ್ರಮ ಇದಾಗಿದೆ. ಇಂದು ಬೊಂಬೆಗಳ ನಾಡು, ಕೃಷ್ಣನಗರಿ ಹಾಗೂ ಬಿದುರೂರಿನ ಹೋರಾಟಗಾರರ ಸನ್ಮಾನವನ್ನ ನೋಡೋಣ. ಬ್ರಿಟಿಷ್ ಅಧಿಕಾರಿ ಸರ್ ಬ್ಯಾರಿ ಕ್ಲೋಸ್ ರವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಆಳ್ವಿಕೆ ನಡೆಸಿದ್ದ ಕಾರಣ ಇದಕ್ಕೆ ಕ್ಲೋಸ್ ಪೇಟೆ ಎಂದು ಹೆಸರು ಬಂದಿತ್ತು. ತದನಂತರ ಕೆಂಗಲ್ ಹನುಮಂತಯ್ಯನವರು ರಾಮನಗರ ಎಂದು ಮರುನಾಮಕರಣ ಮಾಡಿದರು. ಇಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದವರ ಸಂಖ್ಯೆಯು ಅಪಾರ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಚನ್ನಪಟ್ಟಣದ ಗಾಂಧಿ ಭವನವನ್ನು ನಾವು ನೋಡಬಹುದು. ಅಂಥವರಲ್ಲಿ ಕೆಲವರಿಗೆ ಸನ್ಮಾನ ನಡೆಯಿತು. ಅದರ ತುಣುಕು ಇಲ್ಲಿವೆ. ರೇಷ್ಮೆ ನಗರ ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರ ಊರು ಚನ್ನಪಟ್ಟಣದ ಗೊಂಬೆಗಳು. ಹೀಗೆ ರಾಮನಗರದ ವೈಶಿಷ್ಟ್ಯಗಳು ಹೇಳಿದಷ್ಟೂ ಮುಗಿಯದು. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಕನಕಪುರ ತಾಲೂಕಿನ ಇಬ್ಬರು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಎಂಎಸ್ ಕರಿಯಪ್ಪ, ಎನ್ ಲಿಂಗಯ್ಯ ಅವರ ಮನೆಗೆ ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ಕೆ ಅವರು ತೆರಳಿ ಜಿಲ್ಲಾಡಳಿತದ ವತಿಯಿಂದ ಶಾಲು ಹೊದಿಸಿ ಫಲತಾಂಬೂಲ ನೀಡಿ ಗೌರವಿಸಿದರು. ಬಾಲ್ಯದಿಂದಲೇ ಸ್ವಾತಂತ್ರ್ಯ ಚಳುವಳಿಗಳಿಗೆ ಧುಮುಕಿದ ಎಂಎಸ್ ಕರಿಯಪ್ಪ ಹಲವಾರು ಬಾರಿ ಜೈಲುವಾಸ ಅನುಭವಿಸಿದರು. 18ನೇ ವಯಸ್ಸಿನಲ್ಲಿಯೇ ಜೈಲುವಾಸ ಅನುಭವಿಸಿದ್ದರು. ಸ್ವಾತಂತ್ರ್ಯ ಸಿಕ್ಕ ಮೇಲೆ ಭಾರತೀಯರಲ್ಲಿ ಉಂಟಾದ ಸಂಭ್ರಮದ ನಡುವೆಯೂ ಎಂಎಸ್ ಕರಿಯಪ್ಪನವರು ಭಾಗಿಯಾಗಿದ್ದರು. ತಾವು ವಿದ್ಯಾರ್ಥಿಯಾಗಿದ್ದಾಗಿಂದಲೇ ಹಲವಾರು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರ ಪ್ರೇರಣೆಯಿಂದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾದವರು ಲಿಂಗಯ್ಯ. ಆವತ್ತಿನ ಕಾಲದಲ್ಲಿ ನಾವು ಸ್ಟೂಡೆಂಟ್ಸ್ ಆಗಿದ್ದು. ಈ ಬೆಂಗಳೂರಿಂದ ಆಗ LNP ಅಂತ ಇತ್ತು, ಮೆಡಿಕಲ್ ಕಾಲೇಜ್ ಇರಲಿಲ್ಲ. ಸುಮಾರು ಒಂದು 800 ಜನ ಬಂದರು. ನಾನು ನೇಟಿವ್ ಆಫ್ ನಾಗವಾರ, ಚನ್ನಪಟ್ಟಣ ತಾಲೂಕು. ಅವ್ರ ಜೊತೆಗೆ ನಾವು ಆಗ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದು. ಅವ್ರ ಜೊತೆಗೆ ಸೇರ್ಕೊಂಡ್ಬಿಟ್ಟು ಏನು ಅದೊಂದು ಆಗ ಆ ಥರ ಚಳವಳಿ ಇತ್ತು. ಎಲ್ಲ ಒಗ್ಗಟ್ಟು ಅನ್ನೋದು ಆಗಿನಿಂದ ಶುರುವಾಗಿದೆ ನಮ್ಮ ಇದರಲ್ಲಿ. ಆಗ ಒಗ್ಗಟ್ಟಿನಲ್ಲಿ ಎಲ್ಲ ಇದು ಮಾಡಿ ಇದು ಆ ರೀತಿ ನಾವು ಎಲ್ಲ ಹೋಗಿ ಮಂಡ್ಯಕ್ಕೆ ಹೋಗೋದ್ರೊಳಗೆ ಅರೆಸ್ಟ್ ಆಯ್ತದೆ, ಎಲ್ಲರನ್ನೂ ಅರೆಸ್ಟ್ ಮಾಡ್ತಾವ್ರೆ ಅಂತ ಸುದ್ದಿ ಬಂತು. ಆಗ ನಾವು ಕೊತ್ತತ್ತಿ ಕೊಡಿಯಾಗ ಹಿಂಗೆ ಎಡಭಾಗಕ್ಕೆ ತಿರುಗ್ಬಿಟ್ಟು, ಆವಾಗ ಅಂದರೆ ಆಗ ರೈತರು ಪ್ರಜೆಗಳು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಸರ್. ಪ್ರತಿಯೊಂದು ಊರಿಗೆ ಹೋದ್ರು ಸತ್ಯಾಗ್ರಹಿಗಳು ಏನಾದ್ರು ತಿಂಡಿ ರೆಡಿ ಮಾಡಿ ಇಡ್ತಾ ಇದ್ರು. ಆಮೇಲೆ ಆ ರೀತಿ ನಾವು ಕೊತ್ತತ್ತಿ ಕೊಡಿಯಾಲ ಹಿಂಗೆ ಹೋಗಿ ಸುಮಾರು ಅರಕೆರೆವರೆಗೂ ಹೋದವು. ಅರಕೆರೆಗೆ ಹೋದ್ಮೇಲೆ ಅಲ್ಲಿ ಆ ರಾತ್ರಿ ಇದು ಮಾಡ್ದು. ಆ ರೈತರು ಅವರು ಇವರು ಎಲ್ಲ ಸೇರ್ಕೊಂಡ್ರು ನಮ್ಮ ಜೊತೆಗೇನೆ. ಅವರು ನಾವು ಬರ್ತೀವಿ ಅಂತ ಅಂದರು. ಹಲವು ಬಾರಿ ಜೈಲುವಾಸ ಅನುಭವಿಸಿರುವ ಅವರು ಜೈಲಿನಲ್ಲಿ ಒಂದೇ ಕೊಠಡಿಯಲ್ಲಿ ಬಹಳಷ್ಟು ಜನರನ್ನು ಬಂಧಿಸಿದಾಗ ಉಸಿರುಗಟ್ಟುವ ವಾತಾವರಣ ನಿರ್ಮಾಣವಾಗುತ್ತಿದ್ದ ಸಂದರ್ಭವನ್ನು, ಆ ನೋವನ್ನು ಇಂದಿಗೂ ನೆನಪಿಸಿಕೊಳ್ಳುತ್ತಾರೆ. ಆವಾಗ ಸ್ಯಾನಿಟೇಷನ್ ಅನ್ನೋದು ಇರಲಿಲ್ಲ. ಎಲ್ಲ ಬಯಲು ಪ್ರಪಂಚಕ್ಕೆ ಅಲ್ಲಿಗೆ ಇಲ್ಲಿಗೆ ಹೋಗ್ಬಿಟ್ಟಿದ್ರು.
ಒಂದು ಊರಿಗೆ ಒಂದು ಲ್ಯಾಬರೇಟ್ರಿನೂ ಇರಲಿಲ್ಲ. ಹೌದು ಹೌದು. ಎಲ್ಲ ಬೈಲ್ಗೆ ಹೋಗ್ಬೇಕು. ಜೀಪ್ಗಳು ಅವು ಇವು ಬಂದರೆ ಎದ್ದು ನಿಲ್ಲಬೇಕು. ಲೇಡೀಸು ಅವರೆಲ್ಲ ರಾತ್ರಿ ಲೇಡೀಸ್ ಎಲ್ಲ ರಾತ್ರಿ ಹೋಗ್ಬೇಕಾಗಿತ್ತು. ಹಗಲು ಹೋಯ್ತಿರ್ಲೇ ಇಲ್ಲ ಅವರು ಟೂಲ್ಸ್ಗೆ. ಆ ಮಟ್ಟಕ್ಕಿತ್ತು ಪ್ರಪಂಚ. ಈಗ ಎಲ್ಲ ಸುಧಾರಿಸಿದೆ. ಗೌರ್ಮೆಂಟ್ಗಳು ಚೆನ್ನಾಗಿ ಕೆಲಸ ಮಾಡ್ತಾವೆ. ಈಗಿನ ಜನರೇಷನ್ ಬಗ್ಗೆ, ಈಗಿನ ಜನರೇಷನ್ ಅಂದರೆ ಈಗ ಇವರೆಲ್ಲ ಫ್ಯಾಷನ್ ನೋಡ್ತಾ ಇದ್ದಾರೆ ಹೊರತು ಬೇರೆ ಇನ್ನೇನು ನೋಡ್ತಾ ಇಲ್ಲ. ಆದರೆ ನಮ್ಮ ಸಂಸ್ಕೃತಿ, ನಮ್ಮ ಇದು ಉಳ್ಕೊಂಡು ಇದೆ. ಆದ್ರೂ ನಮ್ಮ ಯುವಕರು ಜಾಸ್ತಿ ಫಾರಿನ್ನು ಅದು ಇದು ಅವ್ರಿಗೆ ವಾಲ್ತಾ ಇದ್ದಾರೆ. ಆದ್ರೂ ನಮ್ಮ ಭಾರತೀಯ ಸಂಸ್ಕೃತಿ ಉಳಿದಿದೆ, ಇನ್ನಷ್ಟು ಏನು ಇದಾಗಿಲ್ಲ. ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಒಂದಷ್ಟು ಕಷ್ಟ ಅನುಭವಿಸಿದರೆ ಜೈಲುವಾಸದಲ್ಲಿ ಮತ್ತಷ್ಟು ಕಷ್ಟ ಅನುಭವಿಸಿದರು. ಆದರೂ ಧೃತಿಗೆಡದೆ ನಮಗೆ ಸ್ವಾತಂತ್ರ್ಯ ತರುವಲ್ಲಿ ಯಶಸ್ವಿಯಾಗಿದ್ದರು. ಅಂಥವರಿಗೆ ನಾವು ಧನ್ಯವಾದಗಳನ್ನು ಹೇಳಲೇಬೇಕು. ಬುದ್ಧಿವಂತರ ಜಿಲ್ಲೆ ಎಂದು ಖ್ಯಾತಿ ಪಡೆದಿರುವ ಉಡುಪಿ ಜಿಲ್ಲೆ ಅನೇಕ ಸ್ವಾತಂತ್ರ್ಯ ಹೋರಾಟಗಳಿಗೆ ತನ್ನದೇ ಆದ ರೀತಿಯಲ್ಲಿ ಸಾಕ್ಷಿಯಾಗಿವೆ. ಕೃಷ್ಣನಗರಿ ಎಂದು ಖ್ಯಾತಿ ಪಡೆದಿರುವ ಈ ಉಡುಪಿ ಜಿಲ್ಲೆಯ ಒಂದು ತಂಡ ಸ್ವಾತಂತ್ರ್ಯ ಹೋರಾಟಗಾರರ ಮನೆಯನ್ನು ಗುರುತಿಸಿ ಸ್ವಾತಂತ್ರ್ಯ ಹೋರಾಟಗಾರರ ಮನೆ ಎಂಬ ನಾಮಫಲಕವನ್ನು ಅಳವಡಿಸುವಲ್ಲಿ ಯಶಸ್ವಿಯಾಗಿದೆ. ಎಷ್ಟು ಜನ ಹೋರಾಟಗಾರರಿದ್ದಾರೆ ಹಾಗೂ ಆ ಕೆಲಸ ಮಾಡುತ್ತಿರುವ ತಂಡ ಯಾವುದು ನೋಡೋಣ ಬನ್ನಿ. ಉಡುಪಿ ಜಿಲ್ಲೆ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಹೀಗೆ ಶ್ರೀಮಂತವೂ ಹಾಗೆ ಹೋರಾಟಗಾರರ ಸಂಖ್ಯೆಯಲ್ಲೂ ಶ್ರೀಮಂತವೇ. ಸ್ವರಾಜ್ಯ 75 ಎಂಬ ತಂಡವೊಂದು ಉಡುಪಿ ಜಿಲ್ಲೆಯಲ್ಲಿ ಸುಮಾರು 120 ಸ್ವಾತಂತ್ರ್ಯ ಹೋರಾಟಗಾರರ ಪಟ್ಟಿ ಮಾಡಿಕೊಂಡು ಅವರ ಮನೆಗೆ ಭೇಟಿ ನೀಡಿ ದಾಖಲೆ ಸಂಗ್ರಹಿಸಿ ಮನೆಯವರೊಂದಿಗೆ ಸಂವಾದ ನಡೆಸುತ್ತಿತ್ತು. ಕುಂದಾಪುರ ತಾಲೂಕು ಮತ್ತು ಉಡುಪಿ ಜಿಲ್ಲೆಯಾದ್ಯಂತ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ. ಯಾರಿಗೂ ನಮ್ಮ ಕೆಲವೊಂದು ಸ್ವಾತಂತ್ರ್ಯ ಹೋರಾಟಗಾರ ಪರಿಚಯನೇ ಸಿಗ್ತಾ ಇಲ್ಲ. 10 ಮನೆಗಳ ಸಂದರ್ಶನ ಹಾಗೂ 4 ಸ್ವಾತಂತ್ರ್ಯ ಹೋರಾಟಗಾರರ ವರದಿ ಪೂರ್ಣಗೊಂಡಿದ್ದು ನಾಮಫಲಕವನ್ನು ಅಳವಡಿಸಲಾಗಿದೆ. ಸ್ವರಾಜ್ಯ 75 ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಈ ರಾಜ್ಯ ಕುಂದಾಪುರ ಮತ್ತು ಉಡುಪಿ ಜಿಲ್ಲೆಯಾದ್ಯಂತ ತಿರಬೇಕಂತ ಹೊರಡ್ತಾ ಇದ್ವಿ. ನಮ್ಮ ತಂಡ ಹಾಗೂ ಹೇಗೆ ವರ್ಕ್ ಮಾಡ್ತಿದೆ ಅಂದರೆ ಇಡೀ ಉಡುಪಿ ಜಿಲ್ಲೆಯಲ್ಲೇ ಸಾಧಾರಣ 100ಕ್ಕೂ ಅಧಿಕ ಜನ ಸ್ವಾತಂತ್ರ್ಯ ಹೋರಾಟಗಾರನ ಲಿಸ್ಟ್ಗಳನ್ನು ಮಾಡಿದ್ವಿ. ಅವ್ರ ಮನೆಗಳಿಗೆ ಭೇಟಿ ಮಾಡಬೇಕು, ಅವರ ವಿಚಾರಗಳನ್ನು ಹಂಚ್ಕೊಳ್ಬೇಕು, ಅವರೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಪ್ಲ್ಯಾನಿಂಗಕ್ಕೆ ಹೊರಡ್ತಾ ಇದ್ವಿ. ಹೀಗೆ ಅವರ ಕಾರ್ಯಕ್ರಮ ಮಾಡೋದ್ರ ಮೂಲಕ ರಾಷ್ಟ್ರಧ್ವಜವನ್ನು ಅವರ ಮನೆಗಳಿಗೆ ಹಸ್ತಾಂತರ ಮಾಡಬೇಕು ಒಂದು ಉದ್ದೇಶದಿಂದ ಒಂದು ಕಾರ್ಯಕ್ರಮ ಮಾಡಿದ್ವಿ. ಕುಂದಾಪುರ ತಾಲೂಕು ಆನೆಗಳ್ಳ ಗ್ರಾಮದ ಕಳಂಜಿ ರಾಮಕೃಷ್ಣ ಭಟ್ ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಕರಾವಳಿ ಭಾಗದಲ್ಲಿ ಅನೇಕ ಕೊಡುಗೆ ನೀಡಿದವರು. ಇವರ ಮನೆಗೆ ನಾಮಫಲಕವನ್ನು ಅಳವಡಿಸಲಾಗಿದೆ. ನಾಮಫಲಕ ಅನಾವರಣವನ್ನು ಯಕ್ಷಗಾನ ವಿಮರ್ಶಕರಾದ ದಿನೇಶ್ ಕಪ್ಪೂರ್ ಅವರು ನೆರವೇರಿಸಿದರು. ಬಸರೂರಿನ ಕಳಿಂಜಿಯ ರಾಮಕೃಷ್ಣ ಭಟ್ ಎನ್ನುವ ಈ ಸ್ವಾತಂತ್ರ್ಯ ಹೋರಾಟಗಾರನ ನೆನಪಿಸುವಂಥ ಈ ಕಾರ್ಯಕ್ರಮವನ್ನು ಇವತ್ತು ಅವರ ಮನೆಯಲ್ಲಿಯೇ ಇವತ್ತು ಆಯೋಜಿಸಲಾಗಿದೆ. ಕಳಿಂಜೆ ರಾಮಕೃಷ್ಣ ಭಟ್ರವರು 1942ರ ಚಳಿಜಾವ್ ಚಳುವಳಿಯಲ್ಲಿ ಹೋರಾಟವನ್ನು ಮಾಡಿ ಕರ್ನಾಟಕದ ಕರಾವಳಿಯಿಂದ ಬಂಧನಕ್ಕೆ ಒಳಗಾಗಿ ಸುಮಾರು 11 ತಿಂಗಳು 20 ದಿನ ಇವರು ಬೇರೆ ಬೇರೆ ಜೈಲುಗಳಲ್ಲಿ ಜೈಲುವಾಸವನ್ನು ಅನುಭವಿಸಿ ಈ ನಾಡಿನ ಸ್ವಾತಂತ್ರ್ಯ ಹೋರಾಟಕ್ಕೆ ಅದ್ಭುತವಾದಂಥ ಕೊಡುಗೆಯನ್ನು ನೀಡಿದಂಥ ವ್ಯಕ್ತಿ. ಅವರ ಮನೆಗೆ ಸ್ವಾತಂತ್ರ್ಯ ಹೋರಾಟಗಾರರ ಮನೆ ಎಂಬುದಾಗಿ ಒಂದು ಫಲಕದಲ್ಲಿ
ನಮೂದಿಸಿ ಅದನ್ನು ಇವತ್ತು ಉದ್ಘಾಟನೆ ಮಾಡಿ ಹಳ್ಳಿಯವರೆಲ್ಲ ಸೇರಿ ಒಂದು ಅವರನ್ನು ನೆನಪಿಸುವಂಥ ಒಳ್ಳೆಯ ಕಾರ್ಯಕ್ರಮ ಮಾಡಿದರು. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂಥ ಒಂದು ಭಾಗ್ಯ ನನಗೆ ಲಭಿಸಿದ್ದು ನನ್ನ ಅದೃಷ್ಟ ಅಂತ ನಾನು ತಿಳ್ಕೊಳ್ತೇನೆ. ಈ ಕಾರ್ಯಕ್ರಮ ಯಶಸ್ವಿಗೆ ಕಾರಣವಾದಂಥ ಎಲ್ಲ ಕುಟುಂಬಸ್ಥರಿಗೂ, ಸ್ಥಳೀಯ ಗ್ರಾಮಸ್ಥರಿಗೂ, ಜನಸೇವಾ ಟ್ರಸ್ಟ್ ಮೂಡಿಗೆಳೆಯರು ಹಾಗೂ ಗೆಳೆಯರ ಬಳಗ ಅಂಗಳ್ಳಿ ಇವರ ತಂಡದವರಿಗೂ ಎಲ್ಲ ಸರ್ವರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜಿಲ್ಲೆಯಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟದ ನೆನಪಿಗಾಗಿ ಮಲ್ಪೆಯ ಸಮುದ್ರ ತೀರದಲ್ಲಿ ಗಾಂಧೀಜಿಯವರ ಪುತ್ಥಳಿಯನ್ನು ಸ್ಥಾಪಿಸಲಾಗಿದೆ. ಇಂದಿಗೂ ಅಲ್ಲಿನ ಜನತೆ ಅಂದು ಭಾಗವಹಿಸಿದ ಹೋರಾಟಗಾರರನ್ನು ನೆನಪಿಸಿಕೊಂಡು ಹೆಮ್ಮೆ ಪಡುತ್ತಾರೆ. ಬಸವ ಕಲ್ಯಾಣದಿಂದ ಉಗಮಿಸಿದ ಶರಣರ ಸಾಂಸ್ಕೃತಿಕ ಕ್ರಾಂತಿಯನ್ನು ಕಂಡಂತಹ ಜಿಲ್ಲೆ ಸ್ವಾತಂತ್ರ್ಯ ಹೋರಾಟಗಾರರನ್ನು ತನ್ನ ಒಡಲಿನಿಂದ ಧಾರೆ ಎರೆದಿದೆ. ಯಾವುದು ಆ ಜಿಲ್ಲೆ? ನೋಡೋಣ ಬನ್ನಿ. ಬೀದರ್ ಜಿಲ್ಲೆಯಲ್ಲಿ 100 ವರ್ಷಗಳ ಹಿಂದೆ ನಿಜಾಮರ ಆಳ್ವಿಕೆ, ದಬ್ಬಾಳಿಕೆ ಬಹು ಜೋರಾಗಿತ್ತು. ಅವರು ಒಮ್ಮೆ ಎಲ್ಲಾ ಹಿಂದೂಗಳ ಮೇಲೆ ಆಕ್ರಮಣ ನಡೆಸಿದರು. ಅದರಲ್ಲಿ ಸ್ವಾತಂತ್ರ್ಯ ವೀರ ಪುಂಡಲೀಕ ಅವರ ತಂದೆ ರಣರಂಗದಲ್ಲಿ ಸೆಣಸಾಡಿ ಬಲಿಯಾದರು. ಆಗ 5 ವರ್ಷದ ಪುಟ್ಟ ಬಾಲಕನಾಗಿದ್ದ ಪುಂಡಲೀಕ ಅವರನ್ನು ಬಚ್ಚಿಟ್ಟುಕೊಂಡು ಗುಜರಾತಿನ ಗುರುಕುಲಕ್ಕೆ ತಂದು ಅಲ್ಲಿ ಇರಿಸಲಾಯಿತು. ರಜಾಕಾರ್ ತೊಂದರೆ ಭಾಳ ಇತ್ತು. ದನಗಳು ಭೀ ಹೋಯ್ತು, ಕಸಿ ಕಟ್ಟಿ ಹಾಕೋದು, ಕೊಯ್ಯೋದು, ಪೊಲೀಸ್ ರಿಪೋರ್ಟ್ ಕೊಟ್ಟರೆ ಬರೋಂಗಿಲ್ಲ, ಅರಾಜಕತೆ ಇತ್ತು. ಯಾರಿಗ್ಯಾರು ಕೇಳ್ತಿಲ್ಲ. ಅದರ ಸಲ್ಯಾಕ ಆ ಸಪಾಟದಾಗ ಮಂದಿ ಅಂಚು ಕಸಿ ಸೋಲಾಪುರಿಗೆ ಓಡೋದು. ನಮ್ಮ ಅವರವರು ನಾವು ಎಲ್ಲ ಸೋಲಾಪುರದಾಗ ಓಡೋದೆವು. ಅಲ್ಲಿ ಸೋಲಾಪುರದಾಗ ಪಾಂಜ್ರಾಪುರ ಅಂತ ಕಸಿ ಅದ, ಅಲ್ಲಿ ಉಳ್ದು ಚಂದ ಒಂದು ತಿಂಗಳು ಓದ್ದೇವು ಅಲ್ಲಿ ಪಾಂಜ್ರಾಪುರದಾಗ. ನಿರ್ವಾಸಿತ ಅನ್ನ ಗೌರ್ಮೆಂಟ್ ಹಾಕ್ತಿರು. ಈ ಬೀದರ್ ಕ್ಷೇತ್ರದಲ್ಲಿ ನಿಜಾಮ್ ಅವರ ವಿರೋಧವಾಗಿ ತುಂಬ ಸ್ವಾತಂತ್ರ್ಯ ಸಲುವಾಗಿ ತುಂಬ ಹೋರಾಟ ಆಡಿದ್ರು. ಇವರು ಜೀವ ಪರವಾಗಿ ಸ್ವಲ್ಪನೂ ಕಾಳಜಿ ಇಲ್ದಂಗೆ ದೇಶ ಸಲುವಾಗಿ ತುಂಬ ರಿಸ್ಕ್ ತಗೊಂಡು ಎದುರುಗಡೆ ಗನ್ ಇದ್ರೂ ಹೆದರಿಲ್ಲ. ಇವರಿಗೆ ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದರು. ಅವ್ರ ಹೆಸರು ಜೋಗಿಂದರ್ ಸಿಂಗ್, ಕಮಾಂಡರ್ ಆಫ್ ಸುಭಾಷ್ ಚಂದ್ರ ಬೋಸ್ ಆರ್ಮಿ. ಗುಡ್ ಸವಾರಿ, ಫೈರಿಂಗ್, ಪರೇಡ್ ಲಟ್ ಇರೋದು ಗುರುಕುಲ್ದಾಗೆ ಕಲಿಸಿದೆ. ಮಲ್ಕಮ್, ಸಿಂಗಲ್ ಬಾರ್, ಡಬಲ್ ಬಾರ್, ಕುಸ್ತಿ. ಅಲ್ಲಿಂದ ಬಳಿಕ ಮರಳಿ ಬಂದ ಪುಂಡಲೀಕರಾವ್ ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾಗಲು ಆರಂಭಿಸಿದರು. 17 ಮನುಷ್ಯರು ನಮ್ಮ ಊರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದೆವು. 17 ಮನುಷ್ಯರಿದ್ದು. ಅವ್ರ ಬಳಿ ಬಂದೂಕಿತ್ತು. ನಾವು 2 ಅಣ್ಣತಮ್ಮರು ಇದ್ದೇವೆ. ನಮ್ಮ ದೊಡ್ಡ ಅಣ್ಣವರು ಇದ್ದರು, ವೆಂಕಟರಾವ್ ಪಾಟೀಲ್ ಅಂತ ಕಸಿ. ಅವ್ರು ಮಾಳ್ಗಿ ಮೇಲೆ ಹೋಗಿ ಕಸಿ ಒಂದು ಮನ್ಯಾಗ ಹೋಗಿ ಕಸಿ ಜಯರಾಮ್ ಸಾವ್ಕಾರ ಅಂತ ಕಸಿ ಇದ್ದರು. ಜಯರಾಮ್ ಸಾವ್ಕಾರ ಅಂತ ಕಸಿ ಇದ್ದರು. ಅವ್ರಿಗೆ ಕಟ್ಯಾಕ ಕಸಿ ಮಾರಿ ಮೇಲೆ ಹೊಡೆದು ಕಸಿ ಹಲ್ಲು ಕೆಡ್ದು ಹಾಕಿವು. ಚೀರ್ಲಾಕ ಶುರು ಮಾಡಿದ್ರೆ ಇಲ್ಲಿ ಸಂಗಣ್ಣ ಅಂತ ಕಸಿ ಒಂದು ಕುರ್ಬುರಾವ್ ಇದ್ದರು. ಅವ್ರಿಗೆ ಕೇಳಿದ್ರೆ ಅವ್ರಿಗೆ ಹೊಡ್ಲತ್ತವ ಅಂತ ನಾವು ಹೊರಗೆ ಹೋದೆವು. ಯಾರವ ಅಂದ್ರೆ ತುಮಾರಿ ಮೌತ್ ಪುಕಾರಿ ಕ್ಯಾ हो ಕಸಿ ಅವ್ರು ಅಂದರು. अब हमारी है क्या तेरी देखेंगे बोल के ನಾವು 2 ಅಣ್ಣತಮ್ಮರು ಹೊರಗೆ ಆದೆವು. बंदूक भर के रख मार के लौटे. फूकनी कह को पकड़ के बैठा है, निशाना है तो बंद, नहीं तो आ रहे देख बोल के बोले. ಆವಾಜ್ ಮಾಡೋಣ. ನಾವು ಸ್ಲೀಪ್ ಮಾಡ್ತೀವಿ. ನಮಗೆ ಟ್ರೈನಿಂಗ್ ಇತ್ತು ಅದರ ಸಲ್ಯಾಕ. ನಾವು 2 ಭೀ ಲಟ್ಗಳು ತಗೊಂಡು ಹಿಂಬಡಿ ಹದ್ದೇವು. ಆ 17 ಮನುಷ್ಯ ಓಡ್ಲಾಕ ಶುರು ಮಾಡ್ತು. ಒಂದು ಹರಿ ತಕ ಹಿಂಬಡಿ ಹದ್ದೇವು ಊರು ಬಿಟ್ಟು. ಬಂದೂಕೆಲ್ಲ ಇದ್ದು ಅವಾಗ ನಿಮ್ಮ ಮನ್ಯಾಗ? ಬಂದೂಕು ಆಗಿತ್ತು, ಗನ್ನೆಲ್ಲ ಇತ್ತು? ಇತ್ತು. ಕ್ಯಾನ್ಸರ್ ಬಂದಿತ್ತು. ಕ್ಯಾನ್ಸರ್ ಬಂದಿದ್ದರೂ ಹೆದರಿಲ್ಲ ಅವರು. ಅವ್ರು ಹೇಳಿದ್ರು, ಜೀವನ ಮೃತ್ಯುಗೆ ನಾನು ಹುಟ್ಟಿದ ಹಿಡ್ದೆ ಭಯ ಪಡೆದಿಲ್ಲ, ಇವಾಗೂ ಭಯ ಪಡಿಲ್ಲ. ನನಗೆ ಜನ್ಮ ಮೃತ್ಯು ಮೇಲೆ ದೇವ್ರ ಮೇಲೆ ಭರವಸೆ ಇದೆ. ನಾನು ಫೈಟ್ ಮಾಡ್ತೀನಿ ಅಂತ ಹೇಳಿದ್ರು.
ಮರಣದ ಬಾಗಿಲನ್ನು ತಟ್ಟಿ ಇದೀಗ 96 ವರ್ಷದಲ್ಲಿಯೂ ಆರೋಗ್ಯದಿಂದಿರುವುದು ಅವರ ಆತ್ಮವಿಶ್ವಾಸಕ್ಕೆ ಕೈಗನ್ನಡಿ. ಸ್ವಾತಂತ್ರ್ಯದ ಬಳಿಕ ಇಂದು ಎಲ್ಲರಿಗೂ ನಾಳೆಯ ಬಗ್ಗೆ ಯೋಚಿಸಿ ಜೀವಿಸುವ ಅವಕಾಶವಿದೆ. ಆದರೆ ನಮಗೆ ಅಂದು ನಾಳೆ ಸೂರ್ಯೋದಯವನ್ನು ನೋಡುವುದೇ ಅನುಮಾನವಾಗಿತ್ತು ಎನ್ನುತ್ತಾರೆ ಈ ಸ್ವಾತಂತ್ರ್ಯ ವೀರ. रजाकार इधरलिंदु ಏನು बमन को काटो, बनिया को लूटो, आपस में बांटो, रखो जान. ಅದ್ರೊಳಗೆ ಬೊಮ್ಮನ್ ಅಂದ್ರೆ ನಾವು ಫಸ್ಟ್ ಟೈಮ್ದಾಗ ಇದು ಇದ್ದೆವು. ಅದನ್ನು ಎಲ್ಲಕ್ಕಿಂತ ಜಾಸ್ತಿ ನಮಗೆ ಒಂದು ಇದು ಇತ್ತು, ಡೇಂಜರ್ ಇತ್ತು. ರಜಾಕಲ್ಲಿ ಅಂದಿನ ದಿನಗಳಲ್ಲಿ ಬಹಳಷ್ಟು ತೊಂದರೆ ಕೊಡುತ್ತಿದ್ದರು. ಹಾಗಾಗಿ ಅವನ ವಿರುದ್ಧ ಅಗ್ರಟ ಎಂಬ ಯುವಕರ ತಂಡವೊಂದು ಸ್ಥಾಪಿಸಲ್ಪಟ್ಟಿತು. ಯುವಕರದ್ದು ಒಂದು ಸಂಘಟನೆ ತಯಾರಾಯಿತು ಆ ಟೈಮಿಗೆ, ರಜಾಕಾರಿಗೆ ವಿರೋಧ ಮಾಡೋ ಸಲುವಾಗಂತ. ಆ ಸಂಘಟನೆಲಿಂದು ಎಲ್ಲ ಎಲ್ಲೆಲ್ಲಿ ಇದು ಇತ್ತು ಅಲ್ಲಿ ಬರೋವರು ಸಂಘರ್ಷ ಮಾಡಿದ್ರು. ಆ ಸಂಘರ್ಷದ ಭಾಳ ಜನರು ಸರಿ ಹೋದರು. ಅಟ್ರಗ ಟೀಮ್ನಲ್ಲಿ ನೀವು ಇದ್ರೆ ಅಟ್ರಗ ತಂಡ ಇತ್ತಲ್ಲ, ಆ ತಂಡದಾಗಿನ ಒಂದು ಸೋಲ್ಜರ್ ಅಂತ ಅದ್ರೊಳಗಿಂದ ನಾ ಇದ್ದ. ನಾವು ಪರತಂತ್ರದಾಗ ಇದ್ದಿನವರಿಗೆ ಸ್ವಾತಂತ್ರ್ಯ ಅಂದ್ರೆ ಏನದ ಅದ್ರ ಇದು ಕಾಣ್ತಾ ಇತ್ತು. ನಿಮ್ಮ ಸೌದೆಯಲ್ಲಿ ನೀವು ಎಲ್ಲ ಸ್ವತಂತ್ರ ಇದ್ರೊಳಗೆ ಹೊಂಟಿನವ್ರು ಇದ್ದೀರಿ. ನಮ್ಮ ಹೊಂಟಿನ ಮೇಲೆ ಯಾವಾಗ ಮುಳುಗ್ತದೆ ನಮಗೆ ಕಾಳಜಿ ಇತ್ತು. ನಾವು ಇವತ್ತು ಇರ್ತದೆ ಸಂಜೆ ತನಕ ಆದ್ರೆ ಇವತ್ತು ಬದುಕಿದೆವು, ನಾಳಿನ ಭರವಸೆ ಇಲ್ಲ. ಈ ಪ್ರಕಾರದಿಂದ ನಾವು ಜೀವನ ನಡೆಸಿದೆವು. ಸಂತೋಷ ಆಗಿದೆ ನಮಗೆ. ಈಗ ನಿಮಗೆ ನೋಡಿ ನನಗೆ ಸಂತೋಷ ಆಯಿತು, ನನಗೆ ನೋಡಿ ನಿಮಗೆ ಸಂತೋಷ ಆಯಿತು. ಈಗ ನಾನು 94 ಕಂಪ್ಲೀಟ್ ಮಾಡ್ಲತ್ತೀನಿ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹಲವಾರು ಚಳುವಳಿಗಳಲ್ಲಿ, ಹೋರಾಟಗಳಲ್ಲಿ ಭಾಗಿಯಾಗಿ ಇಂದಿಗೂ ಆ ಘಟನೆಗಳನ್ನು ಮೆಲುಕು ಹಾಕುತ್ತಾರೆ. हम लाए हैं तूफान से कश्ती निकाल के, इस देश को रखना मेरे बच्चों संभाल के. तुम ही भविष्य हो मेरे भारत विशाल के, इस देश को रखना मेरे बच्चों संभाल के. ಇದೇ ಸಂದೇಶ, ಇದಕ್ಕಿಂತ ಜಾಸ್ತಿ ಏನಾಗಬೇಕಾ? ಗಣಪತಿ ರಾವ್ರ ಪುತ್ರ ಶತಾಯುಷಿ ರಘುನಾಥ್ ರಾವ್ ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮದೇ ಆದ ಬಹುವಿಧ ಕೊಡುಗೆಗಳನ್ನು ನೀಡಿದ್ದಾರೆ. ಕ್ವಿಟ್ ಇಂಡಿಯಾ ಚಳುವಳಿ, ವಿವಿಧ ಸತ್ಯಾಗ್ರಹಗಳು, ಹೀಗೆ ಬಾಲ್ಯದಿಂದಲೇ ಭಾಗಿಯಾಗಿ ಸ್ವಾತಂತ್ರ್ಯ ಪೂರ್ವ ಹಾಗೂ ಸ್ವಾತಂತ್ರ್ಯೋತ್ತರ ಭಾರತ ಎರಡನ್ನೂ ಕಂಡಂತಹ ಹೆಮ್ಮೆಯ ಭಾರತೀಯರಾಗಿದ್ದಾರೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ ಸ್ವಾತಂತ್ರ್ಯ ಹೋರಾಟಗಾರರನ್ನ ನೋಡುವುದು, ಅವರೊಂದಿಗೆ ಅಂದು ನಡೆದ ಆ ಘಟನೆಗಳನ್ನು ತಿಳಿಸಿಕೊಳ್ಳುವುದು ಒಂದು ಮೈ ನವಿರೇಳಿಸುವಂತಹ ವಿಷಯ. ಇವರು ಸ್ವಾತಂತ್ರ್ಯೋತ್ತರ ಹಾಗೂ ಸ್ವಾತಂತ್ರ್ಯ ಪೂರ್ವದ ಸೇತುವೆ ಎಂದರೆ ತಪ್ಪಾಗಲಾರದು. ಹುಟ್ಟು ಖಚಿತ, ಸಾವು ನಿಶ್ಚಿತ. ಆದರೂ ಸಾಯಲು ಎಲ್ಲರೂ ಬಯಸುವುದಿಲ್ಲ. ಸಾವಿನೊಂದಿಗೆ ಸೆಣಸಾಡಿದ ಅನೇಕ ಕಲಿಗಳು ನಮ್ಮ ಈ ಸ್ವಾತಂತ್ರ್ಯದ ವೀರರು. ಅಂದಿನ ಘಟನೆಯನ್ನು ನೆನಪಿಸಿಕೊಂಡರೆ ಭೀತಿ ಉಂಟಾಗುತ್ತದೆ. ಅಂದು ರಣರಂಗದಲ್ಲಿ ಸೆಣಸಾಡಿದ ಅನೇಕ ಹೋರಾಟಗಾರರು ಇಂದಿಗೂ ಅಜರಾಮರರೇ. ಇದೇ ಇಂದಿನ ಕನ್ನಡಿಗರ ನೆನಪಿನ ಪರ್ವ.